ಹಲೋ ನಮಸ್ಕಾರ. ನನ್ನ ದಿನ ಹೇಗಿತ್ತು ಇವತ್ತು? ಒಂದು ಬಾಟಲ್ ನೀರಿನ ಜೊತೆ. ಇವತ್ತು ಲೇಟಾಗಿ ಎದ್ದಿರೋದ್ರಿಂದ ಬೇಗ ರೆಡಿ ಆಗಬೇಕಿತ್ತು. ದಿನ ನಾನು 6 ಗಂಟೆಗೆ ಎದ್ದೇಳ್ತೀನಿ, ಬಟ್ ಇವತ್ತು ನಾನು ಅಲಾರಾಮ್ ಕೂಗಿದ್ರೂ ನಾನು ಎದ್ದೇಳೋಕ್ಕಾಗಲಿಲ್ಲ. ಯಾಕಂದರೆ ತುಂಬ ಸುಸ್ತಾಗಿತ್ತು, ಹಾಗಾಗಿ ಹಾಗೆ ಮಲ್ಕೊಂಡ್ಬಿಟ್ಟೆ. ಸರಿ, ಇನ್ನೇನು ಬೇಗ ಎದ್ದು ಸ್ನಾನ ಎಲ್ಲ ಮುಗಿಸಿ ಬೇಗ ರೆಡಿ ಆಗೋಣ ಅಂತ ರೆಡಿ ಆಗ್ತಾ ಇದ್ದೆ. ನಮ್ಮ ಹೆಣ್ಮಕ್ಳದ್ದು ಗೊತ್ತಲ್ಲ, ಒಂದು ಸೆಟ್ ಆಗಲಿಲ್ಲ ಅಂದರೆ ಇನ್ನೊಂದು ಸೆಟ್ ಆಗಲಿಲ್ಲ ಅಂದರೆ ಇನ್ನೊಂದು. ನಂಗೆ ಕಿವಿಯಲ್ಲೇ ಸೆಟ್ ಆಗ್ತಾನೆ ಇರಲಿಲ್ಲ ಆ ಡ್ರೆಸ್ಸಿಗೆ. ಕೊನೆಗೆ ಒಂದು ಸಿಕ್ತಪ್ಪ. ನಾನು ಹಿಂಗೆ ನೋಡ್ತಾ ಇದ್ರೆ ಟೈಮ್ ಆಗೇ ಹೋಗುತ್ತೆ ಅಂತ ಹೇಳಿ ಅದನ್ನೇ ಫೈನಲ್ ಮಾಡಿದೆ. ಆದರೂ ಅದೇನೋ ನನ್ನ ಡ್ರೆಸ್ಸಿಗೆ ಸೆಟ್ ಆಗ್ತಾ ಇರಲಿಲ್ಲ, ಏನೋ ಸಣ್ಣ ಇದ್ದಾವೆ ಅಂತ ಹೇಳಿ ಅದನ್ನೇ ಫೈನಲ್ ಮಾಡಿದೆ. ಸರಿ ಅಂತ ಹೇಳಿ ಎಲ್ಲನೂ ಬೇಗ ತುಂಬಿಟ್ಟು ನಾನು ರಾತ್ರಿ ನೆನೆಸಿರೋ ಹೆಸರು ಕಾಳು, ಬಟಾಣಿ, ಅದು ಇದು ಮತ್ತು ಬಾದಾಮಿ ಅದನ್ನೆಲ್ಲ ತಿನ್ಕೊಂಡು ಕೆಳಗಡೆ ತಿಂಡಿಗೆ ಹೊರಟೆ. ಇವತ್ತೇನಿರುತ್ತೆ ತಿಂಡಿ ಅಂತ ಯೋಚನೆ ಮಾಡ್ತಾ ಹೋಗ್ತಾ ಇರುವಾಗ ಇವತ್ತು ಇಡ್ಲಿ ಸಾಂಬಾರು ಅಂತ ನನಗೆ ಗೊತ್ತೇ ಇರಲಿಲ್ಲ, ಮರ್ತು ಹೋಗಿದ್ದೆ. ಸರಿ ಅಂತ ಹೇಳಿ 3 ಬಾಕ್ಸಲ್ಲೂ ತುಂಬಿಸ್ಕೊಂಡು ಕಾಫಿ ಮಾತ್ರ ಇಲ್ಲೇ ಕುಡಿದು, ಯಾಕಂದರೆ ಬಿಸಿ ಇತ್ತು, ಹಾಗೆ ಕಾಫಿ ಇಲ್ಲೇ ಕುಡ್ಕೊಂಡು ಹೋಗೋಣ ಅಂಥೇಳಿ ಇಲ್ಲೇ ಕುಡಿದು ನಾನು ಹೊರಟೆ ಆಫೀಸ್ ಕಡೆ. ನಮ್ಮ ಬೆಂಗಳೂರಲ್ಲಿ ಟ್ರಾಫಿಕ್ಕು ಮತ್ತು ಸಿಗ್ನಲ್ಗೇನು ತೊಂದರೆನೇ ಇಲ್ಲ, ನಿಮಿಷಕ್ಕೊಂದೊಂದು ಕಡೆ ಇರುತ್ತೆ. ಇವತ್ತು ಬಿಸಿಲು ಯಾಕೋ ನನ್ನ ಮುಖಕ್ಕೆ ಹೊಡಿತಾ ಇತ್ತು. ಯಾಕೋ ರೋಡ್ ತುಂಬ ಬರೀ ಮುಸ್ಲಿಮ್ಸ್ದೇ ಫೋಟೋ ಹಾಕಿದ್ದಾರೆ, ಏನು ವಿಶೇಷ ಅಂತ ಗೊತ್ತಿಲ್ಲ. ಆಫೀಸಿಗೆ ಹೋಗಿದ್ದಾಯಿತು, ಕೆಲಸ ಮುಗಿಸಿದ್ದಾಯಿತು, 5 ಗಂಟೆಗೆ ಮನೆ ಕಡೆ ತಿರುಗಿದ್ದು ಆಯಿತು. ಮಳೆ ಬರೋ ಹಾಗಿತ್ತು. ಸರಿ, ಇನ್ನೇನು ಬೇಗ ಹೋಗಿ ರೂಮ್ ಸೇರ್ಕೊಳ್ಳೋಣ ಅಂಥೇಳಿ ಬೇಗ ಬಂದು ರೂಮಿಗೆ ಸೇರಿಕೊಂಡೆ. ಬಂದು ನೋಡ್ತೀನಿ, ಯಾಕಂದರೆ ಬೆಳಿಗ್ಗೆ ನಾನು ಬೆಡ್ ಕ್ಲೀನ್ ಮಾಡಿರಲಿಲ್ಲ. ರಾತ್ರಿ ಡಿನ್ನರ್ ಕೂಡ ಆಯಿತು. ನಂದು ಡಿನ್ನರ್ ಎಲ್ಲ ಆಗಿ ಫ್ರೆಶ್ ಅಪ್ ಆಗಿ ನಾನು ರಾತ್ರಿ ಮುಖಕ್ಕೇನು ಅಪ್ಲೈ ಮಾಡೋದಿಲ್ಲ, ಜಸ್ಟ್ ಮುಖ ತೊಳ್ಕೊಂಡು ಹಾಗೆ ಒಂದು ಲಿಪ್ ಬಾಮ್ ಹಚ್ಕೊಂಡು ಹಾಗೆ ಮಲ್ಕೊಳ್ತೀನಿ. ಇವತ್ತು ಹಾಗೆ ಮಾಡಿದೆ, ಮುಖ ಎಲ್ಲ ತೊಳ್ಕೊಂಡು ಲಿಪ್ ಬಾಮ್ ಎಲ್ಲ ಹಚ್ಕೊಂಡು. ಅಷ್ಟರಲ್ಲೇ ನನ್ನ ತಂಗಿ ಫೋನ್ ಕೂಡ ಮಾಡಿದ್ಲು. ಅವಳ ಜೊತೆ ಸ್ವಲ್ಪ ಜಗಳ ಕಿತ್ತಾಟ ಎಲ್ಲ ಮಾಡಿಕೊಂಡು, ಸರಿ ದಿನ ನಿಂದು ಜಗಳ ಇದ್ದಿದ್ದೆ ಅಂತ ಹೇಳಿ ಅವಳ ಜೊತೆ ಜಗಳ ಮಾಡ್ಕೊಂಡು ಫೋನ್ ಕಟ್ ಮಾಡಿ ಹಾಸಿಗೆ ಮೇಲೆ ಬಂದೆ ಅಂದರೆ ನಿದ್ದೆ ಮಾಡದೆ ಇರೋಕ್ಕಾಗತ್ತೆ. ಓಕೆ, ಮತ್ತೆ ಸಿಗ್ತೀನಿ.